ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಮೊನ್ನೆ ಮಂಗಳವಾರ ಸಂಜೆ ಹಾಸನದ ಕುವೆಂಪು ನಗರದ ಜಿಮ್ ಒಂದರಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ವೈರಲ್ ಆಗಿದೆ. ಎಷ್ಟೋ ಜನ ಯುವಕರು ಜಿಮ್ಗೆ ಹೋಗೋದಕ್ಕೂ ಭಯಪಡುವಂತಹ ಪರಿಸ್ಥಿತಿ ಆ ವಿಡಿಯೋ ನೋಡಿದ ಮೇಲೆ ನಿರ್ಮಾಣ ಆಗಿದೆ. ಆ ವಿಡಿಯೋ ನೋಡೋದಕ್ಕಿಂತ ಹೆಚ್ಚಾಗಿ ಆ ಇನ್ಸಿಡೆಂಟ್ನಲ್ಲಿ ಯಾರು ವಿಕ್ಟಿಮ್ ಇದ್ದಾನಲ್ಲ ಹುಡುಗ, ಅವನ ತಲೆದ ಎಕ್ಸ್ರೇ ಮಾಡಿಸಿದಾರಲ್ಲ, ಆ ಫೋಟೋ ಅಥವಾ ಫೂಟೇಜನ್ನು ನೋಡಿದ್ರಂತೂ ಇನ್ನೂ ಭಯಪಡುವಂಥ ಪರಿಸ್ಥಿತಿ ಸಹಜವಾಗಿ ನಿರ್ಮಾಣ ಆಗೇ ಆಗುತ್ತೆ. ಏನಿದು ಘಟನೆ, ಹೇಗಾಯಿತು, ಯಾಕಾಯಿತು ಎಲ್ಲವನ್ನು ಕೂಡ ವಿವರವಾಗಿ ನೋಡೋಣ ನಾವು. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋ ನೋಡೋದಕ್ಕೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಜಿಮ್ಗೆ ಏನಕ್ಕೆ ಹೋಗ್ತೀವಿ? ದೇಹ ದಂಡಿಸೋದಕ್ಕೆ ಹೋಗ್ತೀವಿ, ಫಿಟ್ ಆಗಿರಬೇಕು ಅನ್ನೋದಕ್ಕೆ ಹೋಗ್ತೀವಿ. ಸೊ ಈ ಫಿಟ್ಟು, ಈ ದಂಡಿಸುವುದರ ನಡುವೆ ಒಂದಷ್ಟು ಡಯಟ್ ಅನ್ನೋದೊಂದು ಇರುತ್ತೆ. ಆ ಡಯಟಲ್ಲಿ ಆಹಾರ ಕ್ರಮ ಏನಾದರೂ ಒಂಚೂರು ಕಡಿಮೆ ಆಯಿತು ಅಂತ ಅನ್ಸಿದ್ರೆ ವಿಪರೀತ ಕೋಪ ಬರುವಂಥ ಸಹಜ. ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಮುಂದೆ ಆಗುವಂಥ ಪರಿಣಾಮವನ್ನು ಕೋಪದ ಕೈಗೆ ಬುದ್ಧಿ ಕೊಟ್ಟವನ್ನೇ ನಿರೀಕ್ಷಿಸಬೇಕು ಅನ್ನುವಂಥದ್ದು ಒಂದು ಸಾಮಾನ್ಯವಾದ ಮಾತಿದೆಯಲ್ಲ, ಆ ರೀತಿಯ ಘಟನೆಗೆ ಹಾಸನದ ಕುವೆಂಪು ನಗರದ MJ ಫಿಟ್ನೆಸ್ನಲ್ಲಿ ನಡೆದಂಥ ಈ ಇನ್ಸಿಡೆಂಟ್ನಲ್ಲಿ ಭಾಗವಾಗಿದ್ದಂಥ ಆ ಹುಡುಗ ವರುಣನ್ ಅಂತ ಒಂದು ಕಾರಣ ಆಗಿದೆ. ಏನಾಯಿತು ಏನೋ ಗೊತ್ತಿಲ್ಲ, ಏನು ಸಾಯಂಕಾಲ ಅಂತ ಅನಿಸುತ್ತೆ, ಮಂಗಳವಾರ ಸಂಜೆ ಹೊತ್ತು. ಸಹಜವಾಗಿ ಮಾರ್ನಿಂಗು ವರ್ಕೌಟ್ ಮಾಡೋದಕ್ಕೆ ಹೋದರೆ ಈವ್ನಿಂಗ್ ಹೋಗಲ್ಲ ಕೆಲವರು. ಮಾರ್ನಿಂಗ್ ಏನಾದ್ರು ಕೆಲಸ ಕಾರ್ಯಗಳಿದೆ ಅಥವಾ ನಂಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈವ್ನಿಂಗ್ ವರ್ಕೌಟ್ಗೆ ಶಿಫ್ಟ್ ಮಾಡ್ಕೊಳ್ತಾರೆ ಇನ್ನೂ ಕೆಲವರು. ಸೊ ಅದೇ ರೀತಿ ವರುಣ್ ಅನ್ನೋಂಥವನು ಮಂಗಳವಾರ ಸಂಜೆ ಆ MJ ಫಿಟ್ನೆಸ್ನಲ್ಲಿ ವರ್ಕೌಟ್ ಮಾಡೋದಕ್ಕೆ ಹೋಗಿದ್ದಾನೆ. ಚೆನ್ನಾಗಿ ವರ್ಕೌಟ್ ಕೂಡ ಮಾಡಿದ್ದಾನೆ. ಅವನು ಬಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಕೀರ್ತನ್ ಅನ್ನೋಂಥವ್ನು ಇನ್ನೊಬ್ಬ ಹುಡುಗ, ಅವ್ನು ಬಂದು ಬೆಂಗಳೂರಲ್ಲಿ ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ತಾನೆ. 3 ದಿನ ಬೆಂಗಳೂರಲ್ಲಿ ವರ್ಕು, 3 ದಿನ ಹಾಸನಲ್ಲಿ ವರ್ಕ್, ಅಂದರೆ ವರ್ಕ್ ಫ್ರಮ್ ಹೋಮು 3 ದಿನ ಮನೇಲಿ ಇರ್ತಿತ್ತಂತೆ. ಇತ್ತೀಚೆಗೆ ಏನಾಗೈತೆ, ಅವನಿಗೆ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಇದ್ದರಿಂದ ಬೆಂಗಳೂರಿಗೆ ಏನು ಬರೋದು ಬೇಡ, ಅಲ್ಲೇ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮೇ ಮಾಡಿ ಅಂತ ಕಂಪ್ನಿಯವ್ರು ಹೇಳಿದ್ರಿಂದ ಇವನು ಹಾಸನಲ್ಲೇ ಉಳ್ಕೊಂಡು ಅಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದ. ಸಂಜೆ ಟೈಮಲ್ಲಿ ಬಂದು ಜಿಮ್ಗೆ ವರ್ಕೌಟ್ ಮಾಡೋದಕ್ಕೆ ಬರ್ತಿದ್ದ. ಹೆಚ್ಚು ಕಡಿಮೆ ಕೀರ್ತನ್ 80 kg ಇದ್ದ. ವರುಣನು ಅವನಿಗಿಂತ ಜಾಸ್ತಿ ಇದ್ದಾನೆ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಏನಾಯಿತೋ ಏನೋ ಗೊತ್ತಿಲ್ಲ, ಈ ವರುಣ್ ಚೆನ್ನಾಗಿ ವರ್ಕೌಟ್ ಮಾಡಿರ್ತಾನೆ. ಅದನ್ನು ಪುಲ್ಲೋವರ್ ಹಾಕೊಂಡಿರ್ತಕ್ಕಂಥ ವೈಟ್ ಪುಲ್ಲೋವರ್ ಆಗಿರ್ತಕ್ಕಂಥ ಇನ್ನೊಬ್ಬರು ಟ್ರೈನರ್ ಇರ್ತಾರೆ ಅಂತ ಅನ್ಸುತ್ತೆ, ಬಹುಶಃ ನನಗನ್ಸುತ್ತೆ ಟ್ರೈನರ್ ಅಂತ ಅನಿಸುತ್ತೆ. ಅವ್ರ ಹತ್ರ ನಿಂತ್ಕೊಂಡು ಹಿಂಗೆ ಬಾಡಿ ಎಲ್ಲ ನಿಂಗೆ ನೀಟಾಗಿ ತೋರಿಸ್ತಾ ಇರ್ತಾನೆ, ಹಿಂಗೆ ಶೋಲ್ಡ್ರು ಬೈಸಿಪ್ಸ್ ಎಲ್ಲ ತೋರಿಸ್ತಾ ಇರ್ತಾನೆ. ತೋರಿಸಾದ್ಮೇಲೆ ವಾಪಸ್ ವರ್ಕೌಟ್ ಮಾಡೋ ಜಾಗಕ್ಕೆ ತಿರುಕೊಂಡು ಬರಬೇಕಾದ್ರೆ ಕೀರ್ತನ್ ಆಪೋಸಿಟಿಂದ ಬರ್ತಾನೆ. ಮುಖಾಮುಖಿ ಆಗ್ತಾರೆ. ಟಚ್ಚು ಆಗಲ್ಲ, ಒಂಚೂರು ಟಚ್ ಆಗೋ ಸಾಧ್ಯತೆ ಇರುತ್ತೆ. ವರುಣ್ ಹಿಂಗೆ ಹೋಗ್ತಾನೆ, ಹಿಂಗೆ ಸಡನ್ನಾಗಿ ಹೋದೊಂದು ತಿರುಗಿಬಿಟ್ಟು ಏನಂತನೋ ಗೊತ್ತಿಲ್ಲ, ಈ ಕಡೆ ಕೀರ್ತನ್ ಕೂಡ ಬರ್ತಾನೆ. 2 ಹೆಜ್ಜೆ ಮುಂದೆ ಬರ್ತಾನೆ, 3 ಹೆಜ್ಜೆ ಬರ್ತಾನೆ. 10 ಸೆಕೆಂಡಲ್ಲಿ ಇಬ್ಬರು ಮುಖಾಮುಖಿ ಆಗಿದ್ದಾರೆ. 10ನೇ ಸೆಕೆಂಡಲ್ಲಿ ಆ ವಿಡಿಯೋ ಕ್ಲಿಪ್ಪಲ್ಲಿ 10ನೇ ಸೆಕೆಂಡಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಫಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ವಿಷಯ ಏನಿದೆ ಅಂತ, ಆಮೇಲೆ ನಿಮ್ಗೆ ವಿಡಿಯೋ ಸಮೇತ ಹಾಕಿದಾಗ ಇನ್ನೂ ಗೊತ್ತಾಗುತ್ತೆ. 10ನೇ ಸೆಕೆಂಡಲ್ಲಿ ಮುಖಾಮುಖಿ ಆಗ್ತಾರೆ. ಹಿಂಗೆ ಹೋಗ್ತಾನೆ, ಹಿಂಗೆ ತಿರುಗಿಸ್ತಾನೆ. ಇಬ್ರಿಗೂ ಏನು ಮಾತುಗಳಿಲ್ಲ, ಅಲ್ಲಿ 2-3 ಮಾತಾಗಿರ್ಬೋದು ಅಷ್ಟೇ. 18ನೇ ಸೆಕೆಂಡ್ಗೆ ಈ ವರುಣನವನು ಈ ಬಲಗೈನ ಹಿಂದೆ ತಿರುಗಿಸಿ ಮುಷ್ಟಿ ಮಾಡಿ ಇಲ್ಲಿ ಹೊಡೆದವನಿಲ್ಗೆ. ಈ ದವಡೆ ಭಾಗ, ಈ ಸ್ಕಲ್, ಈ ಬುರುಡೆದು ಎಲ್ಲ ಬಿಟ್ಟೋಗ್ಬಿಟ್ಟವೆ. ಇಮ್ಮಿಡಿಯೇಟ್ ಬಿದ್ದೋಗೋನೆ ಕೀರ್ತನ್ ಅನ್ನೋಂಥ ಹುಡುಗ. ಸೊ ಈಗ ವಿಡಿಯೋ ಸಮೇತ ಪ್ರಸಾರ ಮಾಡ್ತೀನಿ, ನಿಮಗೆ ಗೊತ್ತಾಗ್ಬೋದು, ನೋಡ್ಬೋದು ನೀವೀಗ. 28 ಸೆಕೆಂಡ್ ಇದೆ ಈ ವಿಡಿಯೋ. ಈ ಬ್ಲ್ಯಾಕ್ ಟಿ ಶರ್ಟ್ ಹಾಕ್ಕೊಂಡು ಆ ಪುಲ್ಲೋವರ್ ಹಾಕಿರೋ ಮಾತಾಡ್ತಿರ್ದನಲ್ಲ, ಈ ಬ್ಲ್ಯಾಕ್ ಟಿ ಶರ್ಟ್ ಹಾಕಿರೋ ಹುಡುಗನೇ ವರುಣ್. ಸೊ ಏನೋ ಮಾತಾಡ್ದ, ಮುಗೀತು, ನಡ್ಕೊಂಡು ಹೋಗ್ತಿದ್ದಾನೆ. ಈಗ ಹೋದ ಆ ಕಡೆಯಿಂದ ಬರ್ತಿರೋನೆ ಕೀರ್ತನ್. ಟಚ್ಚು ಆಗಿಲ್ಲ ಇನ್ನೂ. ತಿರುಗ್ದ, ಕರ್ದವನ, ಇವನು ಬಂದ, 2-3 ಮಾತಾಡಿತು, ಒಟ್ಟ ಇಮಿಡಿಯೇಟ್ ಕೆಳಗೆ ಬಿದ್ದ ಅವನು. ಸೊ ಇನ್ನು ವರ್ಕೌಟ್ ಮಾಡ್ತಿರೋರ್ಗೂ ಗೊತ್ತಿಲ್ಲ ಇವ್ನು ಹೊಡೆದಿರೋ ಏಟ್ಗಳಲ್ಲಿ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ವರ್ಕೌಟ್ ಮಾಡ್ತಿದ್ದಾರೆ. ಕೆಲವರು ಮಾತ್ರ ಈ ಇನ್ಸಿಡೆಂಟ್ನ ಕಣ್ಣಾರೆ ನೋಡ್ತಿದ್ದವ್ರು ಮಾತ್ರ ಸಡನ್ನಾಗಿ ಗಾಬರಿಯಾಗಿ ಹೋದ್ರು. ಇನ್ನು ಮಿಕ್ಕವರೆಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಅವ್ನು ಹೊಡೆದಿರೋ ಏಟು, ಹಂಗೆ ಹೊಡೆದವನ ಪಂಚನ. ಏನು ಹುಡುಗರುಗಳಿಗೆ ಕೊಬ್ಬ ಕರ್ಗಿಸ್ಕೊಂಬನ್ರು ಅಂತಂದರೆ ಅಲ್ಲೋಗಿ ಕೊಬ್ಬನ್ನ ಜಾಸ್ತಿ ಮಾಡ್ಕೊಳ್ಳೋ ಅಂಥದ್ದನ್ನು ಮಾಡ್ಕೊಳ್ತಿದ್ದಾರಲ್ಲ ಯುವಕರು. ಏನರೋ ಬಂದೈತೆ ಕೆಲವರಿಗೆ. ಇವಾಗ ಇವನು 307 ಅಂದರ್ ಆಗ್ತಾನೆ. ಆ ಹುಡುಗನ ನೆನ್ನೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅವತ್ತೇ ನೆನ್ನೆ ಎಕ್ಸ್ರೇ ರಿಪೋರ್ಟ್ ಬಂದೈತೆ, ಅದನ್ನು ಪ್ರಸಾರ ಮಾಡ್ತಿದ್ದೀನಿ, ನೋಡ್ಬೋದು ನೀವು. ಆ ಕಡೆ ಭಾಗದಲ್ಲಿ ಬಿಟ್ಟೆ ಹೋಗೈತೆ ದವಡೆಯಿಂದ ಒಂಚೂರು ಮೇಲ್ಗಡೆ ಪೂರ್ತಿ ಕಿವಿನಾರಕ್ಕೆ ಬಿಟ್ಟೋಗ್ಬಿಟ್ಟೈತೆ, ಹಿಂಗೆ ಉದ್ದಕ್ಕೂ ನಿಂಗೆ ಎಲ್ ಶೇಪಲ್ಲಿ ಬಿಟ್ಟೋಗ್ಬಿಟ್ಟೈತೆ. ಸೊ ಕೋಮಾ, ಯಾರು ಹೊಡೆಸ್ಕೊಂಡಂಥ ಕೀರ್ತನ್ನು ಕೋಮಾ, ಹೊಡೆದಂಥ ವರುಣ್ ಈಗ 307
ಫಿಕ್ಸು. ಸೊ ನಿನ್ನೆ ಸಂಜೆ ವರುಣ್ನ ಹಾಸನದಲ್ಲಿ ಹೆಚ್ಚಿನ ಚಿಕಿತ್ಸೆ ಸಿಗಲ್ಲ ಅನ್ನೋ ಕಾರಣಕ್ಕೆ ಬೆಂಗಳೂರು ಶಿಫ್ಟ್ ಮಾಡಲಾಗೈತೆ. ಕೀರ್ತನ್ನ ಈ ಕಡೆ ವರುಣ್ನ ಕಸ್ಟಡಿ ತಗೊಂಡವ್ರೆ. ವಿಚಾರಣೆ ನಡೆಸ್ಬಿಟ್ಟು ಯಾವ ರೀತಿ ಶಿಕ್ಷೆ ಆಗುತ್ತೋ ಏನೋ ಗೊತ್ತಿಲ್ಲ. ಈಗ ಕೀರ್ತನ್ ತಂದೆ ಮಾಧ್ಯಮಗಳ ಮುಂದೆ ಗೋಳಾಡ್ತಾ ಇದ್ರು, 80 kg ಇರೋ ನನ್ನ ಮಗ ಹಂಗೆ ಬಿದ್ದವನಲ್ಲ, ಅವ್ನು ಯಾವ ರೇಂಜಿಗೆ ಹೊಡೆದಿರ್ಬೇಕು ಸರ್, ಅವನು ಹೆಂಗೆ ಹೊಡೆದಿರ್ಬೇಕು, ಒಂದು ಸಣ್ಣ ಪುಟ್ಟ ಏನೂ ಆಗಿಲ್ಲ ಸರ್, ಜಸ್ಟ್ ಹಿಂಗೆ ಹೋಗ್ಬೇಕಾದ್ರೆ ಹಿಂಗೆ ಅಡ್ಡ ಬಂದಿದ್ದಕ್ಕೆ ಇವನು ಅವ್ನು ಬೈದ್ಬಿಟ್ಟು ಸಡನ್ನಾಗಿ ಹೊಡೆದ್ಬಿಟ್ಟವನೆ ಸರ್, ಬೋಳಿ ಮಗ ಆ ಮಗ ಈ ಮಗ ಅಂತೆಲ್ಲ ಬೈದ್ಬಿಟ್ಟು ಹೊಡೆದ್ಬಿಟ್ಟವನೆ ಅಂತ ಅವ್ರ ತಂದೆ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ದೇಹ ದಂಡಿಸೋ ಜೊತೆಗೆ ಕೋಪನ ದಂಡಿಸ್ಕೋಬೇಕಾಗುತ್ತೆ. 1 ಸೆಕೆಂಡಲ್ಲಿ ವರುಣ್ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಅಥವಾ ಕೀರ್ತನ್ ಹೆಂಗಾರ ಬೊಗಳ್ಕೊಳ್ಳಿ ಹೋಗು ಅಂತ ಅವ್ನು ಬಂದ್ಬಿಟ್ಟಿದ್ರು, ಇವತ್ತು ಅವನು ಒಳಗಾಗ್ತಿರಲಿಲ್ಲ, ಇವನು ಒಳಗೆ ಹೋಗ್ತಿರಲಿಲ್ಲ. ನನ್ನ ಫ್ರೆಂಡು ಒಬ್ಬ ಇದ್ದ, ಅವನು ಹೆವಿ ವರ್ಕೌಟ್ ಮಾಡೋನು, ಹೆವಿ ಡಯಟ್ ಮಾಡೋನು. ಹಂಗೇನೆ ಏನು ಹೇಳೋನು ಅಂದರೆ, ಮಗ ಈಗ ಜಿಮ್ಮಿಂದ ಮುಗಿಸ್ಕೊಂಡು ಬರ್ತಾ ಇರ್ತೀನಿ, ಬೈಕಲ್ಲಿ ಹೋಗ್ತಾ ಇರ್ತೀನಿ, ಆ ಟೈಮ್ನಲ್ಲಿ ಯಾರಾದರೂ ಬಂದ್ಬಿಟ್ಟು ಹಿಂದೆಗಡೆಯಿಂದ ಏನಾರು ಮಾಡ್ಬಿಟ್ಟ ಅಂತಂದರೆ ನಿಲ್ಲಿಸ್ಬಿಟ್ಟು ಹೋಗಿ ಹೊಡೆದಾಕ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ ಅಂತ ಹೇಳ್ತಿದ್ದ. ಏನಕ್ಕೆ ಅಂತಂದರೆ ಫುಡ್ ಕಂಟ್ರೋಲ್ ಮಾಡ್ತಿರ್ತೀವಲ್ಲ, ಹಸುವು ಅದು ತಲೆ ಕೆಟ್ಟೋಗ್ಬಿಡುತ್ತೆ, ನಮ್ಮ ಬುದ್ಧಿ ನಮ್ಮ ಮಾತನ್ನೇ ಕೇಳಲ್ಲ, ಆ ರೀತಿ ಅಂತ ಹೇಳ್ತಿದ್ದ. ಸೊ ಹಾಗಾಗಿದೆ ಹುಡುಗರದು ಕತೆ. ಜಿಮ್ಗೆ ಹೋಗುವಂಥದ್ದು ನಮ್ಮ ಶಿಸ್ತು, ನಮ್ಮ ಫಿಟ್ನೆಸ್ಸು, ನಮ್ಮ ಜೀವನ ಶೈಲಿಯನ್ನು ಬದಲು ಮಾಡ್ಕೊಳ್ಳೋದಕ್ಕೆ ಹೊರತು ಆ ಜಿಮ್ಮಿಂದ ಇವನು ಅಂಧಾರ ಆಗುವಂಥ ಪರಿಸ್ಥಿತಿ ಆಗೈತೆ. ಸೊ ನಾನು ಹೇಳೋದಿಷ್ಟೇ, ತುಂಬ ಜನ ಹುಡುಗರುಗಳು ನೋಡ್ತಾ ಇರ್ತೀರಿ ವಿಡಿಯೋನ, ಸರಿ ಇಲ್ಲ ಇವೆಲ್ಲ ಬದುಕೋದಕ್ಕೆ, ಸರಿ ಇಲ್ಲ ಇವೆಲ್ಲ. ಯಾಕಂತಂದರೆ ನಿಮ್ಮ ತಂದೆ ತಾಯಿ ಫೀಸ್ ಕಟ್ತಾರೋ ನೀವು ಫೀಸ್ ಕಟ್ತಿರೋ ಅದು ಸೆಕೆಂಡ್ರಿ. ಬಟ್ ಅಲ್ಲಿಗೆ ಹೋಗೋ ಉದ್ದೇಶ ನಿಮ್ಮ ಹೆಲ್ತು, ನಿಮ್ಮ ಫಿಟ್ನೆಸ್ಸನ್ನೇ ಗುರಿಯಾಗಿ ಇಟ್ಕೊಬೇಕು ಅಂತನೋ, ಅಥವಾ ನಾಳೆ ದಿನ ಯಾವುದೋ ಹುಡುಗಿನ ಪಡಾಯಿಸ್ಬೋದು, ಅಥವಾ ಹಂಗಿದ್ರೆ ಹಿಂಗಿದ್ರೆ ಸಮಾಜದಲ್ಲಿ ನಮಗೆ ಮರ್ಯಾದೆ ಸಿಗುತ್ತೆ, ಗೌರವ ಸಿಗುತ್ತೆ ಅನ್ನೋ ಕಾರಣಕ್ಕೋ ಆದರೆ ಕಲಿಬೇಕಾಗಿರೋದನ್ನೇ ಮೊದಲು ಕಲೀಲಿಲ್ಲ ಅಂತಂದರೆ ಎಲ್ಲಿಗೋಗಿ ಏನು ಮಾಡಿದ್ರೂ ಪ್ರಯೋಜನವೇ ಇಲ್ಲ. ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲುವುದಿಲ್ಲ ಅಂತ ಒಂದು ಮಾತಿದೆ, ಹಾಗಾಗುತ್ತೆ. ಸೊ ಈಗ ವರುಣ್ ಅನ್ನೋನಿಗೆ ಏನು ಶಿಕ್ಷೆ ಕೊಡ್ತಾರೆ ಕಾದು ನೋಡಬೇಕು. ಯಾಕೆಂದರೆ ಮಾಡಿರೋ ತಪ್ಪೇ, ಏನೇ ಆದ್ರೂ ಅದನ್ನು ಅವನು ಟಚ್ ಆಗಿಲ್ಲ, ಅದು ನೋಡಿದಾಗೆ ಟಚ್ ಆಗಿಲ್ಲ. ನಾನು ಮತ್ತೆ ಪ್ರಸಾರ ಮಾಡ್ತೀನಿ, ನೋಡ್ಬೋದು ನೀವು. ಟಚ್ ಆಗ್ತಿತ್ತು ಅಷ್ಟೇ ಅದು. ಬಟ್ ವರುಣ ಹಿಂಗೆ ಬರ್ತಾನೆ ಸೈಡಲ್ಲಿ, ಬಟ್ ಬಿಟ್ಟಾಕ್ಬಿಡ್ಬೋದು ಜೊತೆಗೆ. ಸೊ ಏನಾಗುತ್ತೆ ಅಂತಂದರೆ ಜಿಮ್ನಲ್ಲಿ ಒಬ್ರಿಗಿಂತ ಒಬ್ಬರು ಫಿಸಿಕಲಿ ದಪ್ಪ ಇದ್ದರೆ ನಾನು ನೋಡೇ ಬಿಡ್ತೀನಿ ಅವ್ನ ಕೈನ ಅನ್ನೋ ಥರ ಮುಖಾಮುಖಿ ಆಗ್ತಾರೆ. ಸೊ ಈ ಕೀರ್ತನ ಸುಮ್ಮನಿದ್ದೀರಾಗೋದು 80 kg ಇದ್ದಂತೆ ಅವ್ನು ಹೊಡೆದಿದ್ದು 1 ಏಟು ಬಿದ್ದೋಗೋನೆ. ಅಂದರೆ ಅವ್ನು ಪಂಚ್ ಯಾವ ರೀತಿ ಕೊಟ್ಟು ಹೊಡೆದಿರ್ಬೋದು. ತುಂಬ ಜನ ಏನು ಅನ್ಕೊಂಡಿದ್ರು ಅಂತಂದರೆ ವಿಡಿಯೋ ಇರಲ್ಲಾಗ ಬಹುಶಃ ಹಳೆಯ ದ್ವೇಷ ಏನಾದರೂ ಇರಬಹುದು, ಅದಕ್ಕೆ ಹಂಗೆ ಹೊಡೆದ್ಬಿಟ್ಟವನೇ, ಕಾಯ್ತಿದ್ದೇನೋ ಇದೇ ಸಮಯಕ್ಕೆ ಅಂತ. ಮುಖಾಮುಖಿಯಾಗಿ ಅವರಿಬ್ಬರು ಯಾವತ್ತೂ ಪರಿಚಯನೇ ಇಲ್ವಂತೆ. ಆ ಒಂದು ಕ್ಷಣದಲ್ಲಾಗಿರ್ತಕ್ಕಂಥ ನಿರ್ಧಾರ, ಆ ಹುಡುಗ ಈ ಕಡೆ ಕೋಮದಲ್ಲಿದ್ದಾನೆ, ಏನಾಗುತ್ತೋ ಅವನ ಪರಿಸ್ಥಿತಿ ಗೊತ್ತಿಲ್ಲ. ಕಿವಿಯಿಂದ ದೌಡೆ ತನಕ ಅಲ್ಲಿನ ಭಾಗ ಇದೆಯಲ್ಲ ಮೇಲ್ಗಡೆ ಬಿಟ್ಟೇ ಹೋಗೈತದು, ಈ ಭಾಗನೇ ಬಿಟ್ಟು ಹೋಗೈತೆ ಪೂರ್ತಿ. ಸೊ ತಂದೆ ತಾಯಿಗಳು ಕನ್ಸು ಕಟ್ಕೊಂಡಿರ್ತಾರೆ. ಏನು ನನ್ನ ಪ್ರಕಾರ ಹುಡುಗರುಗಳ ವಯಸ್ಸು 22ರಿಂದ 26 ಒಳಗಡೆ ಇರಬೇಕು ಅಷ್ಟೇ ಮ್ಯಾಕ್ಸಿಮಮ್ ಅಂತಂದರೆ. ಭಾಳ ಬದುಕಬೇಕಾಗಿರೋ ಹುಡುಗರುಗಳು ಒಬ್ಬ ಕಂಬಿ ಹಿಂದೆ, ಒಬ್ಬ ಬೆಡ್ ಮೇಲೆ. ಎನಿವೇಸ್, ಆ ಹುಡುಗ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಯುವಕರಿಗೆ ಒಂದೇ ಒಂದು ಸಜೆಷನ್ ಹೇಳೋದೇನು ಅಂತಂದರೆ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿದಂಗೆ, ಕೋಪಕ್ಕೆ ಮೂಗನ್ನು ಕುಯ್ಕೊಂಡ್ರೆ ಮೂಗು ವಾಪಸ್ ಬರೋದಿಲ್ವಂತೆ. ಹಾಗಾಗಿ ದುಡ್ಕೋದು ಬೇಡ. 1 ಸೆಕೆಂಡ್ ಅಥವಾ 1 ಕ್ಷಣ ಯೋಚನೆ ಮಾಡಿ, ನಾನೀಗ ಇದು ಆ್ಯಕ್ಷನ್ ತೊಗೊಳ್ತಾ ಇದ್ದೀನಿ ಅಂತ ಕ್ಷಣ ಅದರಿಂದ ಪರಿಣಾಮ ಏನಾಗುತ್ತೆ ಅನ್ನೋದನ್ನು 1 ಸೆಕೆಂಡ್ ನಾವು ಇಮಿಡಿಯೇಟ್ ರಿಹರ್ಸಲ್ ಮಾಡ್ಕೊಬಿಟ್ಟು ಅಂತಂದರೆ ಆ ಕ್ಷಣ ಮರ್ತು ಬಿಡ್ತೀವಿ. ಬಿಡಪ್ಪ ದೊಡ್ಡವರಾಗಲಿ ಅವರೇ ಅಂತ. ಸೋತು ಬಾಳಿದವರೇ ಸುಖ ಬಾಳು ಅನ್ನುವಂಥ ಒಂದು ಮಾತಿದೆ. ಸೊ ಹಾಗಾಗಿ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಿಮ್ನಲ್ಲಿ ಕೆಲವೊಂದು ರೂಲ್ಸ್ಗಳು ಮತ್ತು ರೆಗ್ಯುಲೇಷನ್ಸ್ಗಳನ್ನು ತರಬೇಕಾಗುತ್ತೆ, ಇಲ್ಲ ಅಂಟಿಸ್ಬೇಕಾಗುತ್ತೆ. ಕೆಲವು ಸರ್ಕ್ಯುಲೇಟ್ಗಳನ್ನು, ಸುತ್ತೋಲೆಗಳನ್ನು ನಿಮ್ಮ ಇಷ್ಟ ಬಂದಂಗೆ ಬೇಕಾಬಿಟ್ಟು ಹಂಗೆ ಆಡ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ ನಿಮ್ಮ ಥರನೇ ಸಾವಿರಾರು ಜನ ಅಥವಾ 100 ಜನ ವರ್ಕೌಟ್ ಮಾಡೋದಕ್ಕೆ ಬಂದಿರ್ತಾರೆ. ಎಲ್ಲರನ್ನೂ ಗೌರವಿಸಿ, ಪರಸ್ಪರ ಗೌರವಿಸಿ, ರೆಸ್ಪೆಕ್ಟ್ ಮಾಡಿ. ಒಬ್ಬನಿಗಿಂತ ಒಬ್ಬನ ಬಾಡಿ ದಪ್ಪ ಇರುತ್ತೆ, ಒಬ್ಬನ ಬಾಡಿ ಸಣ್ಣ ಇರುತ್ತೆ. ಹಂಗೆ ಅಂದ ತಕ್ಷಣವೇ ಪೌರುಷ ತೋರಿಸಲ್ಲ. ನಾಗರಿಕರಂತೆ ವರ್ತಿಸಿ, ಮೃಗಗಳಂತೆ ವರ್ತಿಸ್ಬೇಡಿ ಅಂತ ಒಂಚೂರು ಅಲ್ಲಿ ಅಂಟಿಸಿ, ಅದನ್ನು ಬಂದ ತಕ್ಷಣ ನೋಡಲಿ. ಎಂಟ್ರೆನ್ಸಲ್ಲಿ ಆಂಜನೇಯಂದು ವಿಗ್ರಹ ಅಥವಾ ಮೂರ್ತಿ ಇಟ್ಟಿರ್ತೀರಲ್ವಾ, ಅಲ್ಲಿ ನಮಸ್ಕಾರ ಮಾಡ್ಕೊಂಡಿದ್ದ ತಕ್ಷಣವೇ ಒಂಚೂರು ಎಲ್ಲರೂ ಅಂಟಿಸಿ ನೋಡಲಿ ಬಂದ ತಕ್ಷಣವೇ. ಕೆಲವರಿಗೆ ಅರ್ಧ kg ಮಾಂಸ ಹಿಂದೆಗಡೆ ಬೆಳೆದ್ಬಿಟ್ರೆ ಸಾಕು,
ದೊಡ್ಡ ಡಾನ್ಗಳ ಥರ, ದೊಡ್ಡ ಪಂಟ್ರುಗಳ ಥರ ಬಿಹೇವ್ ಮಾಡೋದಕ್ಕೆ ಶುರು ಹಚ್ಕೊಬಿಡ್ತಾರೆ ಜಿಮ್ಗಳಲ್ಲಿ. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ.